ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಊರು ಕೊಡವೂರು. ಇಂದಿಗೆ ಸುಮಾರು 25 ವರ್ಷಗಳ ಹಿಂದೆ ಇಲ್ಲಿ ತೆರೆಯಲ್ಪಟ್ಟ ಗೋಶಾಲೆ ನಂದಗೋಕುಲ. 60 ಗೋವುಗಳಿಗೆ ಅವಕಾಶ ನೀಡಬಹುದಾದ ಈ ಗೋಶಾಲೆಗೆ ಬರುತ್ತಿರುವ ಗೋವುಗಳ ಸಂಖ್ಯೆ ಅಧಿಕವಾದಾಗ ಮತ್ತೊಂದು ಗೋಶಾಲೆಯನ್ನು ತೆರೆಯುವುದು ಅನಿವಾರ್ಯವಾಯಿತು. 2004 ಮಾರ್ಚ್ 30 ಸುಭಾನು ಸಂವತ್ಸರದ ಶ್ರೀರಾಮನವಮಿ ದಿವಸ. ಈ ಶುಭ ದಿನದಂದು ಗೋಶಾಲೆಯಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿರುವ ಗೋಪಾಲಕೃಷ್ಣನಿಗೆ ಮಂಗಳಾರತಿ ಎತ್ತಿ ಗೋಪೂಜೆಗೈದು ಗೋಗ್ರಾಸವಿತ್ತು ಹೆಚ್ಚಿನ ಗೋವುಗಳನ್ನು 18 ಕಿಲೋಮೀಟರ್ ದೂರದ ನೀಲಾವರಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ ಪ್ರಾರಂಭವಾಯಿತು. ಸುಮಾರು 10 ಲಾರಿಗಳಲ್ಲಿ ಒಟ್ಟು 108 ಗೋವುಗಳನ್ನು ಅಂದು ನೀಲಾವರಕ್ಕೆ ಒಯ್ಯಲಾಯಿತು. 5 ಎಕರೆ ತೆಂಗಿನ ತೋಟ, 1 ಕೊಳ, 15 ಎಕರೆ ಗುಡ್ಡಗಾಡನ್ನು ಒಳಗೊಂಡಿರುವ ಒಟ್ಟು 27 ಎಕರೆ ವಿಸ್ತೃತವಾದ ಪರಿಸರದ ಬಯಲಲ್ಲಿ ಗೋಧೂಳಿ ಲಗ್ನದಲ್ಲಿ ಗೋವುಗಳನ್ನು ಇಳಿಸಿ ಮೇವು ನೀರನ್ನು ಒದಗಿಸಲಾಯಿತು. ಪೇಜಾವರ ಮಠದ ಹಿರಿಯ ಶ್ರೀಪಾದರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಶ್ರೀರಾಮನವಮಿಯ ಅದೇ ಶುಭ ದಿನದಂದು ಭೂಮಿ ಪೂಜೆಗೈದು ಗೋಶಾಲಾ ಕಟ್ಟಡಕ್ಕೆ ಅಡಿಗಲ್ಲನ್ನಿಟ್ಟರು. ತಾರಣ ಸಂವತ್ಸರದ ದೀಪಾವಳಿ ಹಬ್ಬದ ಗೋಪೂಜೆಯ ದಿನದಂದು ಪ್ರಥಮ ವಾರ್ಷಿಕೋತ್ಸವ. ಅಂದೇ ನೂತನ ಗೋಶಾಲೆಯನ್ನು ಉದ್ಘಾಟಿಸಿದ ಶ್ರೀಪಾದರು ವಾರ್ಷಿಕ ಗೋಪೂಜೆಯನ್ನು ಅಲ್ಲೇ ನೆರವೇರಿಸಿದರು. ಅಂದು ಪರ್ಯಾಯ ಪೀಠಾಧಿರೂಢರಾಗಿದ್ದ ಅದಮಾರು ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅನುಗ್ರಹಿಸಿದ್ದ ಶ್ರೀಕೃಷ್ಣ ಪ್ರಸಾದದಿಂದ ನಿರ್ಮಿಸಲಾದ ನೂತನ ಬಾವಿಯನ್ನು ಗಂಗಾ ಪೂಜೆ ಮಾಡಿ ಉದ್ಘಾಟಿಸಿದವರು ಅದಮಾರು ಮಠದ ದಿವಾನರಾದ ಶ್ರೀಯುತ ವೆಂಕಟರಮಣ ಮುಚ್ಚಿಂತಾಯರು. ಬಾವಿಯಿಂದ ನೀರು ಸೇದಿ ಗೋವುಗಳಿಗೆ ಉಣಬಡಿಸಿದರು. ಹಿರಿಯ ಶ್ರೀಗಳು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅನಾಥ ಗೋವುಗಳ ಪೋಷಣೆಗೆ ಕೈ ಜೋಡಿಸಿದ ಗೋಪಾಲದಾಸರಿಗೆಲ್ಲ ಗೋಪಾಲಕೃಷ್ಣ ಅನುಗ್ರಹವನ್ನು ಪ್ರಾರ್ಥಿಸಿದರು.